ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ?
ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು. ಗೌಡ ಬುರುಡೆಯನ್ನ ಯಾಕಾಗಿ ತಂದ? ಏನ್ ಹೇಳ್ತಾನೆ ಎಸ್ಐಟಿ ಅಧಿಕಾರಿಗಳಿಗೆ? ಸೌಜನ್ಯ ಮಾವ ವಿಠಲ್ ಗೌಡಗೆ ಈಗ ಬುರುಡೆ ಸಂಕಷ್ಟ ಉಂಟಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಬುರುಡೆ ತೆಗೆದುಕೊಟ್ಟವನಿಗೂ ಕೂಡ ಇನ್ನಷ್ಟು ಸಂಕಷ್ಟ. ತಾನೇ ತಂದ್ಕೊಟ್ಟಿದ್ದೀನಿ ಅಂತ ವಿಠಲ್ ಗೌಡ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ತಾನು ತಂದಿದ್ದೀನಿ ಅಂತ ವಿಠಲ್ ಗೌಡ ಹೇಳಿದಾರಂತೆ. ಹೇಗೆ ತಂದ್ರೂ ಕೂಡ ಭೂಮಿಯಿಂದ ಮೃತದೇಹವನ್ನ ಅಗೆದು ತೆಗೆಯೋದು ಅಥವಾ ಮೃತದೇಹ ಬಿದ್ದಿದ್ರು ಅದರ ಬುರುಡೆನ ತಂದು ಹೀಗೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕಾಗಿ ತಗ್ಲಾಕಿಕೊಳ್ತಾನ ವಿಠಲ ಗೌಡ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಇಂಥ ತಪ್ಪ್ಯಾಕೆ ಮಾಡ್ದ? ಷಡ್ಯಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಬುರುಡೆ ತಗೊಂಡು ಬಂದ್ರ ಅನ್ನೋ ಪ್ರಶ್ನೆಗಳಿತ್ತು.